ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. 2025ರ ಕೊನೆಯ ದಿನಗಳನ್ನು ನಾನು ಹೇಗೆ ಸ್ಪೆಂಡ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನೀವು ಲಾಸ್ಟ್ ವಿಡಿಯೋದಲ್ಲೂ ಕೂಡ ನೋಡಿದ್ದೀರಾ ಹೇಗೆಲ್ಲ ನಾನು 2025 ಕೊನೆ ದಿನಗಳನ್ನು ಹೇಗೆ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದೆ ಅಂತ ಲಾಸ್ಟ್ ವಿಡಿಯೋದಲ್ಲೂ ಕೂಡ ವಾಚ್ ಮಾಡಿದ್ರಿ. ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ ವ್ಲಾಗ್ ಅಂತ ಹೇಳಿಬಿಟ್ಟು. ಹಾಗೆ ಈ ವಿಡಿಯೋದಲ್ಲೂ ಕೆಲವೊಂದು ಹಳೆ ಕ್ಲಿಪ್ಪಿಂಗ್ಸ್ಗಳನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಚಿಕ್ಕಟೆಕಾಯಿ ಪಲ್ಯ ನಮ್ಮ ಮೆಥಡಲ್ಲಿ ಹೇಗೆ ಮಾಡ್ತೀವಿ ಅನ್ನೋದನ್ನು ಚಿಕ್ಕಟೆಕಾಯಿ ಪಲ್ಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವರು ಮನವರೆಕಾಯಿ ಅಂತ ಹೇಳ್ತಾರೆ, ನಾವು ಇದನ್ನು ಚಿಕ್ಕಟೆಕಾಯಿ ಅಂತೀವಿ. ತುಂಬ ಚೆನ್ನಾಗಿ ಸಣ್ಣದಾಗಿ ಕೈಯಲ್ಲೇ ಮುರಿದ್ಬಿಟ್ಟು ವಾಶ್ ಮಾಡಿರುವಂತಹದ್ದು. ಸ್ವಲ್ಪ ಶೇಂಗಾ ಬೀಜನ ಹುರಿದು ಎತ್ತಿಟ್ಕೊಂಡಿದ್ದೀನಿ. ನೀವು ಪಲ್ಯಕ್ಕೆ ಏನೆಲ್ಲ ಒಗ್ಗರಣೆ ಹಾಕ್ತೀರಾ, ಈರುಳ್ಳಿ, ಸಾಸಿವೆ, ಕರಿಬೇವು, ಅದೇ ರೀತಿ ನಾನು ಒಗ್ಗರಣೆ ಹಾಕಿಬಿಟ್ಟು ಚಿಕ್ಕಟೆಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ಟಾರ್ಟಿಂಗ್ ಯಾವುದೇ ರೀತಿ ನೀರು ಹಾಕೋದಿಲ್ಲ, ಹಾಗೆಯೇ ಡ್ರೈಯಲ್ಲೇ ಬಾಡಿಸ್ಕೊಂಡು ಸ್ವಲ್ಪ ಉಪ್ಪು ಅರಿಶಿನ ಹಾಕಿಬಿಟ್ಟು ಮತ್ತೆ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ರೆ ಅದೇ ಮಾಯ್ಶ್ಚರಲ್ಲಿ ಚೆನ್ನಾಗಿ ಚಿಕ್ಕಟೆಕಾಯಿ ಬೆಂದ್ಕೊಳ್ಳುತ್ತೆ. ಆಲ್ಮೋಸ್ಟ್ ನಾನು ತಿಂಡಿಗಳನ್ನು ಬೆಳಗಿನ ಜಾವನೇ ಮಾಡೋದ್ರಿಂದ ಬೆಳಗ್ಗೆನೇ ಶೂಟ್ ಮಾಡ್ಕೊಳ್ಳೋದು. ಬೆಳಗ್ಗೆ ಶೂಟ್ ಮಾಡ್ಕೋಬೇಕಾದ್ರೆ ಇದೆಲ್ಲ ಶಾರ್ಟ್ಸಿಗೆ ಅಂತ ಶೂಟ್ ಮಾಡ್ಕೊಂಡಿರ್ತೀನಿ, ಅದಕ್ಕೋಸ್ಕರ ನಿಮಗೆ ವಿಡಿಯೋ ಒಂದು ಸ್ವಲ್ಪ ಈ ರೀತಿ ಅನಿಸುತ್ತೆ. ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊ ಆ್ಯಡ್ ಮಾಡಿಬಿಟ್ಟು ಮತ್ತೆ ಇನ್ನೊಮ್ಮೆ ಕೈ ಆಡಿಸ್ಬಿಟ್ಟು ಮೇಲೆ ಲಿಡ್ ಮುಚ್ಚಿ ಸ್ಮಾಲ್ ಸಿಮ್ಮಲ್ಲೇ ಬೇಯಿಸ್ತಾ ಇರಬೇಕು. ಮಕ್ಕಳಿಗೆ ಇದ್ರ ಜೊತೆ ಚಪಾತಿ ಮಾಡಿಕೊಟ್ಟಿದ್ದೆ. ನಮಗೋಸ್ಕರ ಅಂತ ರೆಡಿ ರೊಟ್ಟಿ ಸಿಗುತ್ತೆ ಅಲ್ವಾ, ದಾವಣಗೆರೆಯಲ್ಲಿ ರೊಟ್ಟಿ ಹೋಳಿಗೆ ಇದೆಲ್ಲ ಫೇಮಸ್ಸು, ಎನಿ ಟೈಮ್ ಸಿಗುತ್ತೆ. ಹಾಗಾಗಿ ರೆಡಿ ರೊಟ್ಟಿ ತೊಗೊಂಬಂದು ಈ ಪಲ್ಯದ ಜೊತೆ ಊಟ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಚೆನ್ನಾಗಿ ಬೆಂದ್ಬಿಟ್ಟಿದೆ. ಈ ಟೈಮ್ನಲ್ಲಿ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ, ಹಾಗೆ ಸಾಂಬಾರು ಪುಡಿ ಹಾಕ್ತೀನಿ. ಇದು ನಮ್ಮಮ್ಮ ಮಾಡಿಕೊಟ್ಟಿರೋಂಥ ಸಾಂಬಾರು ಪುಡಿ, ಎನಿ ಟೈಮ್ ಅವರೇ ಮಾಡಿಕೊಡೋದು. ನಾನು ಒಂದು ಸಲನೂ ಸಾಂಬಾರು ಪುಡಿ ಮಾಡೋದೇ ಇಲ್ಲ, ಅವರು ತುಂಬ ಟೇಸ್ಟಿಯಾಗಿ ಮಾಡಿಕೊಡ್ತಾರೆ. ಹಾಗೆ ಹುರಿದಿಟ್ಟಿರೋಂತಹ ಶೇಂಗಾ ಬೀಜನ ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಕಾಯಿ ಹಾಗೆ ಬೆಳ್ಳುಳ್ಳಿ ಇದನ್ನು ಹಾಕಿಬಿಟ್ಟು ಹಾಗೆ ಡ್ರೈ ಆಗಿಯೇ ಪೇಸ್ಟ್ ಮಾಡ್ಕೋಬೇಕು. ಇದು ಪಲ್ಯಕ್ಕೆ ಆ್ಯಡ್ ಮಾಡಿಬಿಟ್ಟು ಈ ಮಿಕ್ಸಿ ಜಾರನ್ನ ಸ್ವಲ್ಪ ನೀರು ಹಾಕಿ ವಾಶ್ ಮಾಡಿಕೊಂಡು, ನೋಡಿ ಇಷ್ಟೇ ಪ್ರಮಾಣದಲ್ಲಿ ನಾನು ನೀರು ಹಾಕ್ಕೊಳ್ಳೋದು, ಕಲಿಸ್ಕೊಳ್ತಾ ಇದ್ದೀನಿ. ತೀರಾ ಪಲ್ಯ ಗಟ್ಟಿ ಅಂತ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. ಇಲ್ಲ ಅಂದರೆ ಜಾಸ್ತಿ ಲಿಕ್ವಿಡ್ ಆಗಿ ಇದನ್ನು ಪಲ್ಯ ಮಾಡೋದಿಲ್ಲ. ಯಾಕೆ ಅಂದರೆ ರೊಟ್ಟಿ ಚಪಾತಿಗೆ ತಿನ್ನಲಿಕ್ಕೆ ಈ ರೀತಿ ಕನ್ಸಿಸ್ಟೆನ್ಸಿ ಇದ್ರೇ ಪಲ್ಯ ತುಂಬ ಚೆನ್ನಾಗಿ ಅನಿಸೋದು. ಅಗತ್ಯಕ್ಕೆ ಎಷ್ಟು ಬೇಕೋ ಉಪ್ಪು ಖಾರನ ಈ ಟೈಮ್ನಲ್ಲೇ ಆ್ಯಡ್ ಮಾಡ್ಕೋಬೇಕು. ನಾನು ಹಾಕಿರೋದು ಆಲ್ಮೋಸ್ಟ್ ಎಲ್ಲ ಟೇಸ್ಟ್ ಕರೆಕ್ಟಾಗೇ ಇತ್ತು, ಹಾಗಾಗಿ ಲಿಡ್ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಇಟ್ಟು ಬೇಯಿಸೋದು. ಹೀಗೆ ಸಿಮ್ಮಲ್ಲಿ ಬೇಯಿಸೋದ್ರಿಂದ ಚಿಕ್ಕಟೆಕಾಯಿ ಹದವಾಗಿ ಬೆಂದಿರುತ್ತೆ. ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಮೇಲೆ ಹಾಕಿಬಿಟ್ಟು ಇನ್ನೊಂದೆರಡು ಸಲ ಮಿಕ್ಸ್ ಮಾಡಿ ಇನ್ನೊಂದು 2 ಮಿನಿಟ್ಸ್ ಬೇಯೋಕ್ಕೆ ಬಿಟ್ಟರೆ ಕಂಪ್ಲೀಟಾಗಿ ಪಲ್ಯ ರೆಡಿ ಆಗುತ್ತೆ. ಇದನ್ನು ರೊಟ್ಟಿ, ಚಪಾತಿ ಹಾಗೆ ಬಿಸಿ ಅನ್ನದ ಜೊತೆ ಕೂಡ ತಿನ್ಬೋದು, ಆದರೆ ಆಲ್ಮೋಸ್ಟ್ ಚಪಾತಿ ರೊಟ್ಟಿ ಜೊತೆ ತಿನ್ನಲಿಕ್ಕೆ ಖುಷಿ ಆಗುತ್ತೆ. ಹಾಗೆ ನಾನು ಶಾರ್ಟ್ಸಿಗಂತ ಶೂಟ್ ಮಾಡ್ಕೊಂಡಿದ್ನಲ್ಲ, ಪ್ಲೇಟಿಂಗ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹುಚ್ಚೆಳ್ಳಿನ ಚಟ್ನಿ ಪುಡಿ, ಸ್ವಲ್ಪ ಸೈಡಿಗೆ ಗಿಣ್ಣ, ಇದನ್ನೆಲ್ಲ ಹಾಕಿಬಿಟ್ಟು ಶೂಟ್ ಮಾಡ್ಕೊಂಡಿದ್ದೀನಿ. ಇದು 2025ರ ಕೊನೆಯ ಏಕಾದಶಿ, ವೈಕುಂಠ ಏಕಾದಶಿ. ಈ ಸಮಯದಲ್ಲಿ ಸುಮಾರು ಜನ ದೇವಸ್ಥಾನದ ಮುಂದೆ ಕ್ಯೂ ನಿಂತುಬಿಟ್ಟಿದ್ದಾರೆ. ತಿರುಪತಿ ತಿಮ್ಮಪ್ಪ ಸ್ವಾಮಿ ಮುಂದೆ ಹೇಗೆ ಕ್ಯೂ ಇರುತ್ತೋ ಅದೇ ರೀತಿಯಾಗಿ ಇಲ್ಲೂ ಕೂಡ ದಾವಣಗೆರೆಯಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಎದುರುಗಡೆ 2 ಲೈನ್ ನಿಂತುಬಿಟ್ಟಿದೆ ಉದ್ದಕ್ಕೆ. ಹಾಗೆ ಇಲ್ಲಿ ಬಲೂನ್ಸ್ಗಳು, ಬಳೆಗಳು ಮತ್ತು ಪಿಂಗಾಣಿ ಜಾರ್ಗಳು ಪ್ರತಿ ಒಂದು ರೋಡ್ ಸೈಡ್ ಏನಿದೆ ಫುಟ್ಪಾತಲ್ಲಿ ಲೈನಕ್ಕೆ ಜೋಡಿಸ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ಸುಮಾರು ಆಲ್ಮೋಸ್ಟ್ ದಾವಣಗೆರೆ ಜನ ಎಲ್ಲರೂ ಅರ್ಧಕ್ಕೆ ಅರ್ಧ ಜನ ಟೆಂಪಲ್ಗೆ ಬಂದೇ ಬರ್ತಾರೆ, ವ್ಯಾಪಾರ ಚೆನ್ನಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು. ನೋಡಿ ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂತಹವರು ಕೂಡ ಹೇಗೆ ರೋಡ್ ಬದಿಯಲ್ಲಿ ಸಾಲಿಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಇದು ಭಗವದ್ಗೀತದ್ದು ಪುಸ್ತಕಗಳನ್ನು ಮಾರ್ತಾಯಿದ್ರು. ಅದೇ ಟೈಮ್ನಲ್ಲಿ ಇವರು ಸ್ವಾಮೀಜಿಗಳು, ಯಾವ ಮಠದ ಸ್ವಾಮೀಜಿ ನನಗೆ ದಯವಿಟ್ಟು ಗೊತ್ತಿಲ್ಲ, ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಏಕಾದಶಿ ಇದ್ದ ಕಾರಣ ಅವರು ಕೂಡ ಬಂದಿದ್ದರು. ಅವ್ರ ಕೈಯಿಂದ ಎಲ್ಲರಿಗೂ ಬೆಲ್ಲದ ಪಾನಕನ ವಿತರಣೆ ಮಾಡ್ತಾಯಿದ್ರು. ಸುಮಾರು ಜನ ಬಿಸಿಲಲ್ಲಿ ನಿಂತಿರೋದ್ರಿಂದ ಬೆಲ್ಲದ ಪಾನಕ ಅವರ ಮೂಲಕ ವಿತರಣೆ ಫಸ್ಟ್ ಮಾಡಿಬಿಟ್ಟು ಆಮೇಲೆ ಪ್ರತಿಯೊಬ್ಬರಿಗೂ ಬೆಲ್ಲದ ಪಾನಕ ಕೊಡ್ತಾಯಿದ್ರು. ಒಳಗಡೆ ಹೋದರೆ ಸುಮಾರು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಡೆಕೋರೇಷನ್ ಆಗಿತ್ತು.
ನಾವು ಪ್ರತಿ ಸಲ ಏಕಾದಶಿ ಇದ್ದಾಗ ಆಲ್ಮೋಸ್ಟ್ ಟೈಮ್ ಇದ್ದಾಗ ಖಂಡಿತ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ತಿರುಪತಿ ತಿಮ್ಮಪ್ಪನ ನೋಡಲಿಕ್ಕೆ ಕಷ್ಟ ಆದಂಥವರು ಅವರವರ ಊರಿನಲ್ಲಿ ಎಲ್ಲಿರುತ್ತೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲಿ ಹೋಗ್ಬಿಟ್ಟು ಈ ಸಂದರ್ಭದಲ್ಲಿ ದರ್ಶನ ಮಾಡ್ಕೊಂಡು ಬರ್ತಾರೆ. ವೈಕುಂಠ ಏಕಾದಶಿ ಸಮಯದಲ್ಲಿ ವೈಕುಂಠದ ಬಾಗಿಲು ತೆರೆಯುತ್ತೆ. ಹಾಗೆ ತಿಮ್ಮಪ್ಪನ ದರ್ಶನ ಮಾಡಿದರೆ ಪುಣ್ಯಫಲ ಹೆಚ್ಚು ಸಿಗತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲರೂ ಏಕಾದಶಿಯಲ್ಲಿ ತಿರುಪತಿಯಲ್ಲಿ ತುಂಬ ರಶ್ ಇರುತ್ತೆ, ಅಲ್ಲಂತೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಮ್ಮ ತಮ್ಮ ಊರುಗಳಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳಿದೆ ಅಲ್ಲಲ್ಲೇ ದರ್ಶನ ಮಾಡೋದು ಸಹಜ. ಹಾಗೆ ನಾನು ನನ್ನ ಫ್ರೆಂಡು ಕೂಡ ಹೋಗಿದ್ವಿ, ಸುಮಾರು ರಶ್ ಇತ್ತು. ಇಂಥ ಸಂದರ್ಭದಲ್ಲಿ ದೇವರ ದರ್ಶನ ಮಾಡೋದು ಮುಖ್ಯ ಆಗಿರುತ್ತೆ. ಆದರೂ ಕೂಡ ವಿಡಿಯೋ ಮಾಡೋದು ಕೂಡ ನನ್ನ ಒಂದು ಜವಾಬ್ದಾರಿ. ಯಾಕೆಂದರೆ ನಾನೊಬ್ಬ ಯೂಟ್ಯೂಬರ್ ಆಗಿರೋದ್ರಿಂದ ವಿಡಿಯೋ ಮಾಡಿಕೊಳ್ಳೇಬೇಕಾಗತ್ತೆ. ಒಂದು ಕಡೆ ಎಲ್ಲೋ ಮನಸ್ಸಿಗೆ ಬೇಜಾರಾಗ್ತಾ ಇರುತ್ತೆ. ಇಂಥ ದೇವಸ್ಥಾನಗಳಿಗೆ ಹೋದಾಗ ಭಕ್ತಿ ಭಾವದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ಅವಕಾಶವೇ ಸಿಗೋದಿಲ್ಲ. ಎಲ್ಲಿ ಒಳ್ಳೊಳ್ಳೆ ಕ್ಯಾಪ್ಚರ್ಗಳು ವಿಡಿಯೋಗಳು ಸೆರೆ ಸಿಗಬಹುದು ಅನ್ನೋ ಹಂಬಲದಲ್ಲಿ ನಾವು ವಿಡಿಯೋಗಳನ್ನು ಮಾಡ್ಕೊಳ್ತಿರ್ತೀವಿ. ಆ ಸಮಯದಲ್ಲಿ ದೇವರಿಗೆ ನನಗೆ ಏನು ಬೇಕು ಅನ್ನೋದನ್ನು ಕೇಳ್ಕೊಳ್ಳೋದು ಬೇಡ್ಕೊಳ್ಳೋದು ಮರ್ತೇ ಹೋಗಿಬಿಡತ್ತೆ. ಅದಕ್ಕೆ ಇಂಥ ಸಂದರ್ಭದಲ್ಲಿ ವಿಡಿಯೋ ಮಾಡ್ಕೊಳ್ಳೋದು ನನಗೆ ಅಷ್ಟು ಮನಸ್ಸಿಗೆ ಖುಷಿ ಕೊಡದೇ ಹೋದರೂ ಕೂಡ ನನ್ನ ಕರ್ತವ್ಯ ನಾನು ಮಾಡಲೇಬೇಕಾಗತ್ತೆ. ಮನಸ್ಸಿಗೆ ಸ್ವಲ್ಪ ಬೇಜಾರಾದರೂ ಪರವಾಗಿಲ್ಲ, ಆದರೂ ಮಾಡಿಕೊಳ್ಳೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ಕೊಳ್ತೀನಿ. ನೋಡಿ, ದೇವರ ದರ್ಶನ ಮಾಡಬೇಕು ಅಂತ ನನ್ನ ಕಣ್ಣಾರೆ ನಾನು ತಿಮ್ಮಪ್ಪನ ನೋಡಬೇಕು ಅಂತ ಬಯಸ್ತಾ ಇದ್ದೀನಿ. ಬಟ್ ಅದು ನನಗೆ ಒಂದು ಕ್ಷಣಕ್ಕೂ ಕೂಡ ತಿಮ್ಮಪ್ಪನ ದರ್ಶನ ಆಗಲೇ ಇಲ್ಲ. ಗಂಟೆಗಟ್ಟಲೆ ಕ್ಯೂ ಅಲ್ಲಿ ನಿಂತ್ಕೊಂಡು ಕೂಡ ತಿಮ್ಮಪ್ಪನ ದರ್ಶನ ಆಗಲಿಲ್ವಲ್ಲ ಅಂತ ಮನಸ್ಸಿಗೆ ಎಲ್ಲೋ ಬೇಜಾರಾಯಿತು. ಆದರೆ ವಿಡಿಯೋದಲ್ಲೇ ನೋಡಿಕೊಂಡು ಖುಷಿ ಪಡೋಣ ಅಂತ ಹೇಳಿಬಿಟ್ಟು ಖುಷಿ ಪಟ್ಟೆ. ಇನ್ನೇನು ಮಾಡೋಕ್ಕಾಗತ್ತೆ ಅಲ್ವಾ. ಹಾಗೆ ಇವತ್ತು ಏಕಾದಶಿ ಇದ್ದಿದ್ದರಿಂದ ಒಂದು ಬ್ಯಾಂಬೂ ಟ್ರೀ ತೊಗೊಂಬಂದು ಮನೇಲಿ ಇಟ್ಟರೆ ತುಂಬ ವಾಸ್ತು ಪ್ರಕಾರವಾಗಿ ಪಾಸಿಟಿವ್ ಆಗಿ ಮನಸ್ಸಿಗೆ ಹಿತ ಕೊಡುತ್ತೆ ಅನ್ನೋದಕ್ಕೆ ಯಾರೋ ಒಬ್ಬರು ಹೇಳಿದರು. ಹಾಗಾಗಿ ದೇವಸ್ಥಾನದ ಪಕ್ಕದಲ್ಲೇ ಇಡನ್ ಗಾರ್ಡನ್ ಅಂತ ಒಂದು ನರ್ಸರಿ ಇದೆ, ಅಲ್ಲಿ ಹೋದ್ವಿ. ನರ್ಸರಿ ತುಂಬ ಅದ್ಭುತವಾಗಿ ಕ್ರಿಯೇಟಿವ್ ಆಗಿ ಮಾಡ್ಕೊಂಡಿದ್ದಾರೆ. ಇದೇನೆಂದರೆ ಅಲ್ಲೇ ಒಂದು ಪುಟ್ಟ ಮನೆ ಇದೆ, ಅಲ್ಲಿ ಆ ಓನರು ಅವ್ರ ಮೈಂಡ್ ನೋಡಿ ಎಷ್ಟು ಕ್ರಿಯೇಟಿವ್ ಆಗಿದೆ ಅಂತ. ನನಗೆ ಈ ಗಾರ್ಡನ್ ನೋಡಿದ ತಕ್ಷಣ ನನಗೂ ಒಂದು ಐಡಿಯಾ ಬಂತು, ಈ ರೀತಿಯೂ ಒಂದು ಬಿಸ್ನೆಸ್ ಮಾಡ್ಬೋದಲ್ಲ ಒಂದು ಲೇಡಿ ಅಂತ. ಎಷ್ಟು ಅದ್ಭುತವಾಗಿ ಪ್ಲ್ಯಾಂಟ್ಗಳನ್ನು ಬೆಳೆದ್ಬಿಟ್ಟು ಅವರು ಕೂಡ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಏನಿಲ್ಲ, ಒಂದು ಪ್ಲ್ಯಾಂಟಿಂದ ಇನ್ನೊಂದು ಕಟಿಂಗ್ಸ್ ಮಾಡಿಬಿಟ್ಟು ಅದನ್ನು ಪಾಟಲ್ಲಿ ಹಾಕ್ತಾ ಇದ್ದರೆ ಈ ರೀತಿ ನರ್ಸರಿ ಕ್ರಿಯೇಟ್ ಆಗುತ್ತೆ. ಅವರು ಈ ರೀತಿ ಅವರು ಜಾಗನ ಹೇಗೆ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ನೋಡಿ, ಅದ್ಭುತ. ಝೀರೋ ಕಾಸ್ಟು, ಗುಡ್ ಪ್ರಾಫಿಟ್ಟು. ಒಂದು ಗಿಡಗಳಿಂದ ಇನ್ನೊಂದು ಗಿಡನ ಪ್ರೊಪಗೇಷನ್ ಮಾಡಿಬಿಟ್ಟು ಸಸಿಗಳನ್ನು ಮಾಡೋ ಅಂತಹದ್ದು, ಹಾಗೆ ಕಟಿಂಗ್ಸಿಂದ ಸಸಿಗಳನ್ನು ಮಾಡೋ ಅಂಥದ್ದು. ಎಷ್ಟು ಕ್ರಿಯೇಟಿವ್ ಆಗಿ ಅವರು ಮಾಡ್ಕೊಂಡಿದ್ದಾರೆ. ಹಾಗೆ ಬರ್ತಾ ಬರ್ತಾ ನೋಡಿ ಇಷ್ಟು ಮಟ್ಟಕ್ಕೆ ತಗೊಂಡು ಬಂದಿದ್ದಾರೆ ಅವರು. ಇದರಿಂದ ನೋಡಿ ಒಂದು ಗಿಡಕ್ಕೆ ಏನಿಲ್ಲ ಅಂದರೆ 250-300 ರೂಪಾಯಿ ಹೇಳ್ತಾರೆ. ಒಂದೊಂದು ಪ್ಲ್ಯಾಂಟು ಸುಮಾರು ರೇಟ್ ಇರುತ್ತೆ. ಹೀಗೆ ಮಾಡೋದ್ರಿಂದ ಒಳ್ಳೆಯ ಇನ್ವೆಸ್ಟ್ಮೆಂಟು ಹಾಗೆ ಪ್ರಾಫಿಟ್ಟು ಅಂತ ನನಗೆ ಅನ್ನಿಸ್ತು. 31ಗೆ ಕೇಕ್ ಕಟ್ ಮಾಡಲಿ ಅಂತ ಅವ್ರ ಡ್ಯಾಡ ಕೇಕ್ ತಂದು ಇಟ್ಟಿದ್ರು. ಅವರಿಗೆ ನಿದ್ದೆ ತಡೆಯೋಕ್ಕಾಗ್ದಲೇ 8:30-9 ಗಂಟೆಗೆ ಕೇಕ್ ಕಟ್ ಮಾಡಿರಿ ಅಂದರೆ ಪ್ರಧಾನ್ದು ವಿಸ್ಮಯಂದು ಒಂದೇ ಹಠ, 12 ಗಂಟೆಗೆ ಕಟ್ ಮಾಡ್ತೀವಿ ಅಂತ. ಅಷ್ಟೊತ್ತರಲ್ಲಿ ಅವ್ರ ತಂದೆ ಮಲಗಿಬಿಟ್ಟಿದ್ರು. ಮಕ್ಳ ಗಲಾಟೆಗೆ ನಮ್ಮ ಮಾವ ಕೂಡ ಎದ್ದು ಕೂತ್ಕೊಂಡ್ರು. ಹಾಗೆ ನಾವು 4 ಜನ ಕೇಕ್ ಕಟ್ ಮಾಡಿದ್ವಿ. ನಿಮಗೂ ಕೂಡ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್.